ದೇವಸ್ಥಾನದ ಗರ್ಭಗುಡಿಯಲ್ಲಿ ಗೆಜ್ಜೆನಾದ ಕೇಳಿಸ್ತಾ ಇದೆಯಂತೆ. ಈ ವದಂತಿಯಿಂದ ಹಾಸನ ಜಿಲ್ಲೆ ಅರಸೀಕೆರೆಯತ್ತ ಜನಸ್ತೋಮವೇ ಹರಿದು ಬರ್ತಿದೆ. ಅರಸೀಕೆರೆಯ ಮಲ್ಲಿಗೆಯಮ್ಮ ದೇವಸ್ಥಾನ ಈಗ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು. ಮಲ್ಲಿಗೆಯಮ್ಮನ ದೇವಾಲಯದ ಗರ್ಭಗುಡಿಯಲ್ಲಿ ಕಳೆದ ರಾತ್ರಿ ಗೆಜ್ಜೆನಾದ ಕೇಳಿ ಬರ್ತಿದೆ ಅನ್ನುವ ವದಂತಿ ಹಬ್ಬಿದ್ದೇ ತಡ ಇಡೀ ಊರಿನ ಜನ ದೇವಾಲಯಕ್ಕೆ ಆಗಮಿಸಿದ್ರು. ಬೆಳಗಿನ ಜಾವದವರೆಗೂ ಜನರು ನೆರೆದಿದ್ರು. ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಗೆಜ್ಜೆನಾದವನ್ನ ರೆಕಾರ್ಡ್ ಮಾಡಿಕೊಂಡ್ರು. 15 ವರ್ಷಗಳ ಹಿಂದೆಯೂ ಮಲ್ಲಿಗೆಯಮ್ಮ ದೇವಾಲಯದ ಗರ್ಭಗುಡಿಯಲ್ಲಿ ಗೆಜ್ಜೆನಾದ ಕೇಳಿಸ್ತಿತ್ತು ಅಂತಾರೆ ಸ್ಥಳೀಯರು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದೇವಸ್ಥಾನದಲ್ಲಿ ಗೆಜ್ಜೆನಾದ ಕೇಳಿಸ್ತಾ ಇರುವಂತದ್ದು ಅಂತ ಹೇಳಿ, ನಿಜವಾಗ್ಲೂ ಆ ಒಂದು ಗೆಜ್ಜೆನಾದ ಕೇಳಿಸ್ತಾ ಇದೆಯಾ? ಜನರು ಏನ್ ಹೇಳ್ತಾರೆ? ಹಾಗೇನೆ ಅಲ್ಲಿನ ಅರ್ಚಕರು ಇದ್ರ ಬಗ್ಗೆ ಏನಾದ್ರು ಮಾತನಾಡಿದಾರಾ? ಹೇಗೆ ನವಿತಾ, ಈ ಒಂದು ಗೆಜ್ಜೆ ನಾದ ಕೇಳಿಸಿದೆ ಅನ್ನುವಂತಹ ಪದ್ಧತಿ ಈಗ ಈ ಅರಸೀಕೆರೆಯ ಜನರಲ್ಲಿ ಒಂದು ರೀತಿಯ ಭಕ್ತಿ ಭಾವವನ್ನ ಹೆಚ್ಚಿಸಿರುವಂತಹದ್ದು. ಈ ಮಲ್ಲಿಗೆಯಮ್ಮ ಈ ಹಿಂದೆಯೂ ಸಹ 15 ವರ್ಷಗಳ ಹಿಂದೆ, ಜೊತೆಗೆ ಕಳೆದ 6 ವರ್ಷಗಳ ಹಿಂದೆಯೂ ಸಹ ಒಂದು ರಾತ್ರಿ ಈ ರೀತಿ ಗೆಜ್ಜೆ ನಾದದ ಜಲ್ ಶಬ್ದ ಕೇಳಿಸಿ ಭಕ್ತರು ಇದೇ ರೀತಿ ಒಂದು ಭಾವಪರವಶರಾಗಿದ್ರು. ದೇವಿ ಈ ರೀತಿ ಆಗಿಂದಾಗಿ ಗೆಜ್ಜೆ ನಾದದ ಶಬ್ದದೊಂದಿಗೆ ಓಡಾಟವನ್ನ ಮಾಡ್ತಿರ್ತಾಳೆ ಅಂತಕ್ಕಂಥ ನಂಬಿಕೆ ಈ ಒಂದು ಅರಸೀಕೆರೆಯ ಜನರಲ್ಲಿರುವಂತಹದ್ದು. ಗಂಗೆ ಮತಸ್ಥ ಕುಟುಂಬದ ಅರ್ಚಕರು ಈ ದೇವಿಯನ್ನ ಪುರಾತನ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಗಂಗೆ ಮತಸ್ಥರು ಪೂಜೆ ಮಾಡ್ತಾ ಇದ್ದಾರೆ. ಇವರಿಗೆ ದೇವಿಯೇ ಈ ರೀತಿ ಒಂದು ಗೆಜ್ಜೆನಾದದ ಜಲ್ ಶಬ್ದದೊಂದಿಗೆ ಓಡಾಡಿರುವಂತಹದ್ದು ಅನ್ನುವ ನಂಬಿಕೆ ಇನ್ನೂ ಸಹ ಈ ಒಂದು ಅರ್ಚಕರಲ್ಲಿ ಇರುವಂತಹದ್ದು. ಜೊತೆಗೆ ಇದೇ ಒಂದು ಭಾವನೆಯನ್ನ ಈ ಒಂದು ಅರಸೀಕೆರೆಯ ಜನರು ಸದ್ಯ ನಂಬಿದ್ದಾರೆ. ಆದ್ರೆ ದೇವಿಯೇ ನಿಜವಾಗ್ಲೂ ಇಲ್ಲಿ ಓಡಾಟವನ್ನ ಮಾಡಿದಾಳ ಅಥವಾ ಬೇರೆ ಶಬ್ದವ ಅಂತಕ್ಕಂಥದ್ದು ಯಾವುದು ಸಹ ಗೊತ್ತಾಗ್ತಿಲ್ಲ. ಆದ್ರೆ ಭಕ್ತರಲ್ಲಿ ಇರುವಂತಹ ನಂಬಿಕೆ ಈ ಮಲ್ಲಿಗೆಯಮ್ಮ ದೇವಿಯೇ ಗರ್ಭಗುಡಿಯೊಳಗಡೆ ಓಡಾಡಿರುವಂತಹದ್ದು. ಅದೇ ಒಂದು ಗೆಜ್ಜೆನಾದ ನಮ್ಗೆ ಕೇಳಿಸಿದೆ ಅಂತಕ್ಕಂತಹ ಭಾವನೆಯನ್ನ ಅರಸೀಕೆರೆಯ ಭಕ್ತರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ನವಿತಾ, ಇದು ಎಷ್ಟು ಸತ್ಯ ಎಳ್ಳು ಸುಳ್ಳು ಅನ್ನೋಕ್ಕಿಂತ ಜಾತ್ರೆ ಮರಳೋ ಜನ ಮರಳೋ ಅನ್ನುವ ರೀತಿಯಲ್ಲಿ ಸದ್ಯ ಈಗ ಎಲ್ಲರಲ್ಲೂ ಮಲ್ಲಿಗೆಯಮ್ಮ ಈ ರೀತಿಯ ಒಂದು ಗರ್ಭಗುಡಿಯಲ್ಲಿ ಓಡಾಟವನ್ನ ಮಾಡಿದ್ದಾಳೆ. ಗೆಜ್ಜೆನ ಎಸ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇನ್ನು ಸ್ಥಳೀಯರಾಗಿರುವಂತಹ ಕಿರಣ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಅವರೀಗ ದೇವಸ್ಥಾನದಲ್ಲಿ ಗೆಜ್ಜೆನಾದ ಕೇಳಿಸ್ತಾ ಇದೆ, ಎಲ್ಲರೂ ಭಕ್ತರು ಅಲ್ಲಿಗೆ ಧಾವಿಸ್ತಾ ಇದ್ದಾರೆ. ನೀವೇನಾದ್ರೂ ಆ ದೇವಸ್ಥಾನಕ್ಕೆ ಹೋಗಿದ್ರಾ? ಹೌದಾ, ನಿಮ್ಗೂ ಅದು ಸತ್ಯ ಅಂತ ಅನ್ನಿಸ್ತಾ ಅಥವಾ ಹೇಗೆ? ಹ್ಞೂ ಮೇಡಮ್, ಈಗ ಏನು ಅರಸೀಕೆರೆ ಗ್ರಾಮ ದೇವತೆಗಳಾದ ಶ್ರೀ ಕರಿಯಮ್ಮ ಮತ್ತು ಮಲ್ಲಿಗೆಮ್ಮನವ್ರದ್ದು ಅದ್ಭುತ ಶಕ್ತಿ ಇದೆ. ಗ್ರಾಮ ಅರಸೀಕೆರೆ ತಾಲೂಕು ಗ್ರಾಮ ದೇವತೆ ಅಂತಾನೆ ಕರೀತಾರೆ. ಅಲ್ಲಿ ನಿನ್ನೆ ಪೂಜಾರರು ರಾಘವೇಂದ್ರ ಅವರು ಮುಗಿಸ್ಕೊಂಡು ಹೋಗಿ ಒಡವೆ ಎಲ್ಲ ದಿಕ್ಕಿಟ್ಟು ಮೊನ್ನೆ ಜಾತ್ರೆ ಹೋಯ್ತು ಕರಿಯಮ್ಮ ದೇವಸ್ಥಾನ. ಹಂಗಾಗಿ ಅಲ್ಲಿ ದೇವಸ್ಥಾನ ಒಡವೆಗಳನ್ನೆಲ್ಲ ಇಟ್ಟು ಬಾಗ್ಲಾಕೊಂಡು ಹೋಯ್ತು. ಸಮಯ 8:30ಗೆ ಅಲ್ಲಿ ಕೂತಿರುವಂತ ಪೂಜಾರರು ಮನೆಗಳಿದೆ ಅಕ್ಕಪಕ್ಕ ಎಲ್ಲ. ಅಲ್ಲಿ ಅಕ್ಕಪಕ್ಕ ಪೂಜಾರಿಗಳೆಲ್ಲ ಸೌಂಡ್ ಬರ್ತಾ ಇತ್ತು, ಜಳ್ ಜಳ್ ಅಂತ ಸೌಂಡ್ ಬರ್ತಾ ಇತ್ತು. ಆದ್ರೆ ನಮಗೆ ಫೋನ್ ಮಾಡಿ ನಾವು ಅಲ್ಲಿ ಬಂದು ಜೋರಾಗಿ ಗೆಜ್ಜೆ ಹೀಗೆ ನಡ್ಕೊಂಡು ಹೋಗೋ ಸ್ಟೈಲಲ್ಲಿ ಗೆಜ್ಜೆ ಸೌಂಡ್ ಬರ್ತಾ ಇತ್ತು. ಬಂದು ಅಲ್ಲಿ ಅದ್ಭುತ ಕರಿಯಮ್ಮನ ಅನೇಕ ಭಕ್ತಾದಿಗಳು ಬಂದು ಸಾವಿರಾರು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ರಾತ್ರಿ ಎಲ್ಲ. ಅದೊಂದು ವಿಶೇಷ ಶಕ್ತಿ ಇದೆ ಕರಿಯಮ್ಮನವ್ರಿಗೆ. ಅಂದ್ರೆ ರಾತ್ರಿ ಇಡೀ ಕೇಳಿಸ್ತಾ ಇತ್ತಾ ಈ ಒಂದು? ರಾತ್ರಿ ನಾವು ಮಲಗೋದು 1:30-2 ಗಂಟೆವರೆಗೂ ಕೇಳಿಸ್ತಾ ಇತ್ತು. ಜನ ಸಖತ್ ಜನ ಸೇರಿದ್ರು 1:30-2 ಗಂಟೆವರೆಗೂ. ನಾವೆಲ್ಲ ಹಂಗಾಗಿ ಮನೆಗೆ ಹೋದು ಬಹಳ ಜೋರಾಗಿ ಒಂದ 10-15 ಮೀಟರ್ ಜೋರಾಗಿ ದೇವಸ್ಥಾನದ ಒಳಗಡೆ ಬಾಕ್ಲಾಕಿದ್ರಿಂದ ಎಲ್ಲ ಗೇಟ್ ಮುಂದೆ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ವು. ನಾವೆಲ್ಲ ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ವಿ. ಈಗ ಈಗಲೂ ಕೂಡ ಒಂದು ಶಬ್ದ ಇದೆಯಾ ಅಥವಾ ಬೆಳೆ ರಾತ್ರಿ? ಈ ಬೆಳಗ್ಗೆ ಧನುರ್ಮಾಸ ಪೂಜೆಗೆ ಒಂದು 6 ಗಂಟೆಗೆ ಪೂಜಾರಿಗಳು ತೆಗೆದಿದ್ದಾರೆ. ತೆಗೆದಾಗ ಅವಾಗ ಏನ್ ಸೌಂಡ್ ಬರ್ತಾರಿಲ್ಲ. ಎಲ್ಲ ದೇವಸ್ಥಾನ ಅಭಿಷೇಕ ಎಲ್ಲ ಮಾಡಿ ಇದ್ ಮಾಡುದು. ದೇವಸ್ಥಾನ ಇವಾಗ ಮೊನ್ನೆ ಅದಕ್ಕೊಂದು ಮೂಲಸ್ಥಾನ ಇದೆ ಕರಿಯಮ್ಮನವ್ರದ್ದು. ಆ ಮೂಲಸ್ಥಾನದೊಳಗೆ ಅಪ್ಪನ ಕೇಳ್ದು ಇದೇನು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತ. ಒಳ್ಳೇದಕ್ಕೆ ಏನ್ ತೊಂದ್ರೆ ಇಲ್ಲ, ನೀವು ಎಲ್ಲ ಅಭಿಷೇಕ ಎಲ್ಲ ಮಾಡಿ ದೇವಸ್ಥಾನ ಇಟ್ಕೊಂಡು ಮಾಡಿ ನಾನೇ ಬಂದಿದ್ದು ಅಂತ ಕರಿಯಮ್ಮ ಮಲ್ಲಿಗೆಮ್ಮ ಬಂದಿದ್ದು ಅಂದೆ ಇದು ಅಂತ ಹೇಳಿ ಅಪ್ಪನೇ ಆಗಿದೆ ಮೇಡಮ್. ಓಕೆ, ಅಂದ್ರೆ ಈಗ ಈ ಹಿಂದೆ ಯಾವತ್ತಾದ್ರೂ ಈ ತರ ಶಬ್ದ ಆಗಿರುವಂತದ್ದು ಅಥವಾ ಬೇರೆ ಏನಾದ್ರೂ ಕಾರಣಕ್ಕೆ ಆಗಿರೋದಿದೆಯಾ? ಮೇಡಮ್, ಮುಂದೆ ಹಿಂಗೆ ಜಾತ್ರೆ ಟೈಮಲ್ಲಿ ಒಂದು ವಿಶೇಷ ಮಳೆ ಆಗ್ಬೇಕು ಹಂಗೆ ಅಂದಾಗ ಬಂದು ಹೋಗ್ತಿತ್ತು. ಈ ಒಂದು ನಾವು ಸಣ್ಣ ಹುಡುಗ ಸ್ಕೂಲ್ ಹೋಗೋ ಟೈಮಲ್ಲಿ ಒಂದು 18-20 ವರ್ಷದಿಂದ ಈ ತರ ಗೆಜೆ ಸೌಂಡ್ ಇದೇ ತರ ಬರ್ತಾ ಇತ್ತು.
ಅವು ಮಳೆ ಬೆಳೆ ಆಗೋ ಟೈಮಲ್ಲಿ ಇದು ಮಳೆ ಬೆಳೆ ಆಗಿಲ್ಲ. ಇದು ಮುನ್ಸೂಚನೆ, ಮಳೆ ಬೆಳೆ ಆಗಕ್ಕೆ ಅರಸೀಕೆರೆ ತಾಲೂಕು ಬರಗಾಲ ಇದೆ. ಇದೆಲ್ಲ ಮುನ್ಸೂಚನೆ ಆಗ್ತಾ ಇದೆ ಮೇಡಮ್. ಓಕೆ, ಧನ್ಯವಾದಗಳು ಕಿರಣ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ಸ್ ಮೇಡಮ್.